ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಮಳೆಗಾಲ ಬರುವಾಗ ಒನ್ ಟೈಮ್ ಆದರೂ ನಾವು ಹಳ್ಳಿ ಸೈಡ್ ಹೋಗಿ ಬಂದರೆ ಅದೊಂಥರ ಚಂದ. ಯಾಕೆಂದರೆ ಎಲ್ಲಿ ನೋಡಿದ್ರಲ್ಲಿ ಹಸಿರಿನಿಂದ ಕಂಗೊಳಿಸ್ತಾ ಇರ್ತಾಳೆ ಭೂಮಿ ತಾಯಿ. ಹಾಗೆಯೇ ಭೂಮಿಯಿಂದ ಎಲ್ಲಿ ನೋಡಿದ್ರಲ್ಲಿ ಒಡಲ ತುಂಬ ಉಕ್ಕಿ ಹರಿಯುವಂತಹ ಜಲಧಾರೆ, ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ. ಒಂದು ಸಲ ನೋಡಿದರೆ ಮನಸ್ಸಿಗೆ ಒಂದು ಸಮಾಧಾನ ಅಂತ ಅನಿಸುತ್ತೆ. ಹಾಗೆಯೇ ಫ್ರೆಂಡ್ಸ್, ನಾನಿವಾಗ ತೋರಿಸ್ತಾ ಇರುವಂತಹ ಮರ ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆಲ್ಲ, ಸಾಗುವಾನಿ ಅಂದರೆ ಕೆಲವು ಕಡೆ ತೇಕ್ ಅಂತ ಕೂಡ ಹೇಳ್ತಾರೆ. ಇದನ್ನು ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಹಾಗೆಯೇ ತುಂಬಾ ಬೆಲೆ ಬಾಳುವಂತಹ ಒಂದು ಮರ ಕೂಡ ಹೌದು. ನಾನಿವಾಗ ಇದರದ್ದು ಕುಡಿಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಳೆಗಾಲ ಆಗಿರೋದ್ರಿಂದ ಇದರಲ್ಲಿ ಏನೋ ಬ್ಲ್ಯಾಕ್ ಕಲರ್ ಪುಡಿಯೆಲ್ಲ ಕಾಣಿಸ್ತಾ ಇದೆ. ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಕೀಟಗಳೆಲ್ಲ ಇದೆ. ಸೊ ಅದಕ್ಕೋಸ್ಕರ ನಾನು ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋದ್ಮೇಲೆ ಇದನ್ನು ನೀಟಾಗಿ ಒಂದೆರಡು ಸಲ ನೀರಲ್ಲಿ ವಾಶ್ ಮಾಡಿಬಿಟ್ಟು ಕಾಟನ್ ಬಟ್ಟೆ ಮೇಲೆ ನೀರು ಆರಲಿಕ್ಕೆ ಇಡ್ತಾ ಇದ್ದೀನಿ. ಯಾಕೆಂದರೆ ನಾನು ಆಯಿಲ್ ರೆಡಿ ಮಾಡ್ತಾ ಇರೋದ್ರಿಂದ ನೀರಿನ ಅಂಶ ಇದ್ದರೆ ಬೇಗ ಆಯಿಲ್ ಹಾಳಾಗುತ್ತೆ. ಸೊ ನನಗೆ ಸ್ವಲ್ಪ ದಿನ ಇಟ್ಕೊಳ್ಳಿಕ್ಕೆ ಕೂಡ ಆಯಿಲ್ ಬೇಕಾಗಿರೋದ್ರಿಂದ ನಾನು ವಾಶ್ ಮಾಡಿ ಒಂದು ಸ್ವಲ್ಪ ಟೈಮ್ ಕಾಟನ್ ಬಟ್ಟೆ ಮೇಲೆ ಹಾಕಿಬಿಟ್ಟು ಆಮೇಲೆ ತಗೊಳ್ತಾ ಇದ್ದೀನಿ. ಇವಾಗ ನಾನೊಂದು ಪಾನ್ ಬಿಸಿಗೆ ಇಟ್ಬಿಟ್ಟು ಅದರಲ್ಲಿ ಕೂಡ ನೀರಿನ ಅಂಶ ಇರಬಾರ್ದು. ಬಿಸಿ ಆದಮೇಲೆ 1 ಗ್ಲಾಸ್ ಆಗುವಷ್ಟು ಮನೇಲಿ ಮಾಡಿರುವಂತಹ ಕೊಕೊನೆಟ್ ಆಯಿಲ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಇದರಲ್ಲಿ ನೀರಿನ ಅಂಶ ಎಲ್ಲ ಇಲ್ಲ, ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಡ್ರೈ ಆಗಿದೆ. ಅದಾದಮೇಲೆ ನಾನು ಇದನ್ನು ಒಂದು ಸ್ವಲ್ಪ ಚಿಕ್ಕದಾಗಿ ಕೈಯಲ್ಲೇ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡೇ ತೊಗೊಳ್ಬೇಕು ಅಂತ ಏನಿಲ್ಲ, ಹಾಗೆ ಕೂಡ ಹಾಕ್ಕೊಳ್ಬೋದು. ನಾನು ಕಟ್ ಮಾಡಿ ಎಣ್ಣೆಗೆ ಹಾಕ್ತಾ ಇದ್ದೀನಿ. ನೋಡಿ, ಹಾಕಿದ ತಕ್ಷಣ ಆ ಕಲರ್ ನೋಡಿ ಎಷ್ಟು ಚೆಂದ ಕಲರ್ ಚೇಂಜ್ ಆಗುತ್ತೆ ಅಂತ. ಇದು ನಾವು ಕೈಯಲ್ಲಿ ಕೂಡ ಎಲೆನ ತಿಕ್ಕಿ ನೋಡಿದರೆ ರೆಡ್ ಕಲರ್ ಆಗಿ ಬರುತ್ತೆ. ಹಾಕಿದ ತಕ್ಷಣ ನೋಡಿ ಕಲರೆಲ್ಲ ಚೇಂಜ್ ಆಯಿತು, ಎಷ್ಟು ಬಬಲ್ಸ್ ಬರ್ತಾ ಇದೆ ಅಂತ. ನಾವು ಇದು ಎಷ್ಟೋ ತನಕ ಮಾಡ್ಕೊಳ್ಬೇಕು ಅಂದರೆ ಬಬಲ್ಸ್ ಫುಲ್ಲು ಕೂಲ್ ಆಗುತ್ತೆ ಅಲ್ಲಿವರೆಗೂ ಮಾಡ್ಕೊಳ್ಬೇಕು. ಇಲ್ಲ ಬೇಗ ನಾವು ಹಾಗೆ ಒಂದು ಸಲ ಎಣ್ಣೆಲಿ ಹಾಕಿಬಿಟ್ಟು ಎಣ್ಣೆನ ಇಟ್ಕೊಂಡ್ಬಿಟ್ರೆ ಬೇಗ ಎಣ್ಣೆ ಹಾಳಾಗುತ್ತೆ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಎಣ್ಣೆ ತೆಗೆದು ಶೇಖರಣೆ ಮಾಡಿ ಇಟ್ಕೊಂಡ್ರೆ 1 ವರ್ಷ ಇಟ್ಟರು 2 ವರ್ಷ ಇಟ್ಟರು ನಿಮಗೆ ಎಣ್ಣೆ ಏನೂ ಹಾಳಾಗಲ್ಲ. ಒಂದು ಸಲ ಸ್ವಲ್ಪ ಮಾಡಿಕೊಂಡ್ರೆ ಚೆನ್ನಾಗಿ ಇಟ್ಕೊಳ್ಬೋದು. ನಾನಿವಾಗ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಇದು ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಮೇಯ್ನಾಗಿ ಹೇಳಬೇಕಂದ್ರೆ ಎಲ್ಲರೂ ಒಂದು ಸಲನಾದರೂ ಕೈ ಸುಟ್ಕೋತೀವಿ. ಆ ಸುಟ್ಟಿರೋ ಗಾಯಕ್ಕೆ ನಾವು ಇದನ್ನು ಹಚ್ಚಿದರೆ ಗಾಯನೂ ಹುಷಾರಾಗುತ್ತೆ, ಹಾಗೆಯೇ ಕಲೆ ಕೂಡ ಹೋಗುತ್ತೆ. ನೆಕ್ಸ್ಟ್ ಬಿದ್ದಿರುವಂತಹ ಗಾಯ ಏನಿರುತ್ತಲ್ಲ, ಆ ಗಾಯಕ್ಕೆ ಕೂಡ ಇದನ್ನು ಅಪ್ಲೈ ಮಾಡ್ಬೋದು, ಅದು ಕೂಡ ಹುಷಾರಾಗುತ್ತೆ. ಆಮೇಲೆ ಪಿಂಪಲ್ಸ್ ಏನು ಬರ್ತಾ ಇರುತ್ತಲ್ಲ, ಬರುವಾಗಲೇ ನಾವು ಹಚ್ಚಿದರೆ ಅದು ಅಲ್ಲಿಗೆ ಹುಷಾರಾಗುತ್ತೆ. ಇಲ್ಲ ಅಂದರೆ ಇನ್ ಕೇಸ್ ಬಂದಿರೋ ಕಲೆ ಏನಿರುತ್ತೆ ಅದಕ್ಕೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಮತ್ತು ಕೆಲವರಿಗೆ ಮುಖದಲ್ಲಿ ಬ್ಲ್ಯಾಕ್ ಮತ್ತು ರೆಡ್ ಕಲರಲ್ಲಿ ಡಾಟ್ಸ್ ಬರುತ್ತಲ್ವ, ಅದಕ್ಕೂ ಕೂಡ ಇದನ್ನು ಅಪ್ಲೈ ಮಾಡಿದರೆ ಅದು ಸಮೇತ ಕಡಿಮೆ ಆಗುತ್ತೆ. ಹಾಗೆಯೇ ಪಿಗ್ಮೆಂಟೇಷನ್ ಏನಿರುತ್ತಲ್ಲ ಅದಕ್ಕೂ ಇದನ್ನು ಅಪ್ಲೈ ಮಾಡ್ಬೋದು. ಬಟ್ ಪಿಗ್ಮೆಂಟೇಷನಿಗೆ ಏನಂದರೆ ಸ್ವಲ್ಪ ಜಾಸ್ತಿ ದಿನವೇ ಅಪ್ಲೈ ಮಾಡಬೇಕಾಗುತ್ತೆ. ಒಂದಿನ ಬಿಟ್ಟು ಒಂದಿನ ಹಚ್ಚೋದು ಹಾಗೆಲ್ಲ ಮಾಡಿದರೆ ಆಗಲ್ಲ. ಎಲ್ಲ ದಿನವೂ ಕರೆಕ್ಟಾಗಿ ಅಪ್ಲೈ ಮಾಡ್ತಾ ಬರಬೇಕು. ಮತ್ತು ಮಕ್ಕಳಿಗೆಲ್ಲ ಮಸ್ಕಿಟೋ ಕಚ್ಚಿದ ತಕ್ಷಣ ಒಂದು ರೆಡ್ ಕಲರ್ ಆಗಿಬಿಟ್ಟು ಪಿಂಪಲ್ಸ್ ಥರ ಆಗಿಬಿಡುತ್ತಲ್ಲ, ಅದಕ್ಕೆ ಅಪ್ಲೈ ಮಾಡಿದರೆ 2 ಡೇಸಲ್ಲಿ ಕಡಿಮೆ ಆಗಿಬಿಡುತ್ತೆ. ಹಾಗೆಯೇ ಇನ್ನೊಂದು ಸಾಮಾನ್ಯವಾಗಿ ಎಲ್ಲರಿಗೂ ಬಂದೇ ಬರುತ್ತೆ, ಚಿಮುಕ್ಲು ಅಂತಾರೆ ಮತ್ತು ನರಗುಳಿ ಅಂತ ಅಂತಾರಲ್ಲ, ಅದು ಸಾಮಾನ್ಯವಾಗಿ ನಾವು ಏನು ಮಾಡಿದ್ರೂ ಹೋಗೋದೇ ಇಲ್ಲ. ನಾನು ಕೂಡ ಅದನ್ನು ಡಾಕ್ಟ್ರ್ ಹತ್ರ ಕೇಳಿದಾಗ ಅವರೇನಂದರು ಅಂದರೆ ಯಾವುದು ಕ್ರೀಮಿಂದ ಇದೇನು ಹುಷಾರಾಗಲ್ಲ ಅಂತ ಸಮೇತ ಹೇಳಿದರು. ಲೇಸರ್ ಮಾಡಿಸಿ ತೆಗೆಸಿ ಅಂತ ಕೂಡ ಹೇಳಿದರು. ನಾನು ಈ ಆಯಿಲ್ನ ಡೈಲಿ ಹಚ್ಕೊತಾ ಬಂದೆ. ಅಂದರೆ ನನಗೆ ಇದಕ್ಕೆ ಹಚ್ಚಬೇಕು ಅಂತ ಕೂಡ ಗೊತ್ತಿರಲಿಲ್ಲ. ನಾನು ನಾರ್ಮಲಾಗಿ ಅಪ್ಲೈ ಮಾಡುವಾಗ ಫೇಸಿಗೆ ಅದು ಏನಾಯಿತು, ಸ್ವಲ್ಪ ದಿನ ಆಗುವಾಗ ಡ್ರೈ ಆಗಿಬಿಟ್ಟು ಅದು ಬಿದ್ದೋಯ್ತು. ಸೊ ನನಗೆ ಆವಾಗ ಗೊತ್ತಾಯಿತು ಇದು ಕೂಡ ಅಪ್ಲೈ ಮಾಡಿದರೆ ಹೋಗುತ್ತೆ ಅಂತ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಈ ಆಯಿಲ್ ನೋಡಿ ಇವಾಗ ರೆಡಿ ಆಗಿದೆ. ಅಂದರೆ ಅದು ಬಬಲ್ಸ್ ಏನು ಬರ್ತಿತ್ತು ಅದು ಕೂಲ್ ಆಗಿದೆ. ಹಾಗೆಯೇ ಒಂದು ಲೀಫ್ ತಗೊಂಡು ನೋಡಿದರೆ, ಕೈಯಲ್ಲಿ ನೋಡಿದರೆ ಅದು ಪುಡಿ ಪುಡಿ ಆಗುತ್ತೆ. ಆವಾಗ ಇದು ಆಗಿದೆ ಅಂತ ಆಫ್ ಮಾಡಿಬಿಟ್ಟು ಫುಲ್ ತಣ್ಣಗಾಗೋವರೆಗೂ ಬಿಡಬೇಕು. ತಣ್ಣಗಾದಮೇಲೆ ನಿಮ್ಮ ಹತ್ರ ಗ್ಲಾಸಿಂದು ಅಥವಾ ಪ್ಲಾಸ್ಟಿಕ್ಕಿಂದು ಯಾವುದಾದ್ರೂ ಬಾಟಲಿಗೆ ಇದನ್ನು ಜರಡಿ ಮಾಡಿಕೊಂಡು ಶೇಖರಣೆ ಮಾಡಿ ಇಟ್ಕೊಳ್ಬೋದು. ಎಷ್ಟು ದಿನ ಬೇಕಾದ್ರೂ ಶೇಖರಣೆ, 1 ವರ್ಷ 2 ವರ್ಷ ಇಟ್ಕೊಂಡ್ರೂ ಹಾಳಾಗಲ್ಲ. ಬಟ್ ಬಾಯ್ಲ್ ಮಾಡುವಾಗ ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಕೊಳ್ಬೇಕು. ಸ್ವಲ್ಪ ತಗೊಂಡು ಅಪ್ಲೈ ಮಾಡಿದರೆ ಸಾಕಾಗುತ್ತೆ.
ಹಾಗೆಯೇ ಇದನ್ನು ಎಲೆನ ಸೋದಿಸ್ಕೊಂಡೇ ಇಟ್ಕೊಳ್ಳಿ, ಎಲೆ ಸಮೇತ ಇಟ್ಕೊಂಡ್ರೆ ಬೇಗ ಆಯಿಲು ಹಾಳಾಗಿಬಿಡುತ್ತೆ. ನೀವು ಕೂಡ ಆಲ್ರೆಡಿ ಈ ಆಯಿಲ್ನ ಮಾಡಿರ್ತೀರಾ, ಅಪ್ಲೈ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೇನಾದರೂ ಮಾಡಿದರೆ ನನಗೊಂದು ಕಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಟಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.